ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮೈ ನೀಡ್ಸ್ ಆಫ್ ಕರ್ನಾಟಕ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಸ್ನೇಹಿತರೆ, ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೀನಿ. ಒಂದು ರೀಚಾರ್ಜ್ ಮಾಡ್ಕೊಂಡಿದ್ರೆ ನಿಮಗೆ 5 ರಿಂದ 6 ರೂಪಾಯಿ ಕಮಿಷನ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಭಾಳಷ್ಟು ಜನ ಕೂಡ ನಿನ್ನೆಯಿಂದ ಭಾಳಷ್ಟು ಕಾಲ್ ಬಂದಿದ್ದಾವೆ. ಭಾಳಷ್ಟು ಜನ ಕೂಡ ನಾನು ಲಿಂಕ್ ಕಳಿಸಿದ್ದೀನಿ, ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದೀನಿ. ಯಾವುದೇ ಡಿಮೋ ಸಿಮ್ ಬೇಡ, ಮತ್ತು ಯಾರಿಗೆ ಕೂಡ ಲಿಂಕ್ ಶೇರ್ ಮಾಡೋದು ಕಮಿಷನ್ ಬರುತ್ತೆ ಆ ಥರ ಏನಿಲ್ಲ. ನಮ್ಮ ಆ್ಯಪಲ್ಲಿ ನಿಮಗೆ ಡೈರೆಕ್ಟಾಗಿ ನಾನು ಲಿಂಕ್ ಕಳಿಸ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು, ಅದು ಯಾವ ಥರ ಅಮೌಂಟ್ ಆ್ಯಡ್ ಮಾಡ್ಕೋಬೇಕು, ಮತ್ತು ರೀಚಾರ್ಜ್ ಮಾಡಿದ್ರೆ ಎಷ್ಟು ಅಮೌಂಟ್ ಸಿಗ್ತದೆ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಬೇರೆಯವ್ರ ಥರ ನಾವು ಆ್ಯಪ್ ಲಿಂಕ್ ಓಪನ್ ಆದಮೇಲೆ ನೀವು ಬೇರೆಯವ್ರಿಗೆ 10 ಜನಕ್ಕೆ ಶೇರ್ ಮಾಡಬೇಕು, ಈ ಥರ ಏನಿರೋಲ್ಲ ನಮ್ಮ ಆ್ಯಪಲ್ಲಿ. ಯಾಕಂದರೆ ಡಿಸ್ಟ್ರಿಬ್ಯೂಟರ್ ನಾನೇ ಆಗಿದ್ದೀನಿ, ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಿದ್ದೀನಿ. ನಾನು ಡೈರೆಕ್ಟಾಗಿ ನನ್ನ ಪರ್ಸ್ನಲ್ ನಂಬರೇ ನಿಮಗೆ ಕೊಡ್ತಾ ಇದ್ದೀನಿ. ಅಂದಮೇಲೆ ನನ್ನ ಯಾಕೆ ನಿಮಗೆಲ್ಲ ಮೋಸ ಮಾಡಲಿ ಅಲ್ವಾ? ಬನ್ನಿ, ನಾವು ಇದರಲ್ಲಿ ರೀಚಾರ್ಜ್ ಮಾಡಿದ್ರೆ ಎಷ್ಟು ಕಮಿಷನ್ ಸಿಗ್ತದೆ ಮತ್ತು ಏನು ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ಫುಲ್ಲು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿ ತೋರಿಸ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ನನಗೆ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ನೀವು ಹಾಯ್ ಅಂತ ಕಳಿಸಿ ಅಥವಾ ಲಿಂಕು ಅಂತ ಕಳಿಸಿದ್ರೆ ನಾನು ಲಿಂಕ್ನ ಸೆಂಡ್ ಮಾಡ್ತೀನಿ ನಿಮಗೆ. ನಿಮ್ಮ ವಾಟ್ಸಪ್ ನಂಬರ್ಗೆ ನಮ್ಮ ಕಡೆಯಿಂದ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡು ವಾಟ್ಸಪ್ಪಿಗೆ ಬಂದಿರುತ್ತೆ. ನಾನು ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನೀವು ಇವಾಗ ನಿಮ್ಮ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಅಲ್ಲಿಂದ ನೀವು ನೋಡಿಕೊಂಡು ಅದೇ ಥರ ಕೂಡ ಮಾಡ್ಕೊಳ್ಳಿ. ಒಂದು ವೇಳೆ ಲಿಂಕ್ ಡೈರೆಕ್ಟಾಗಿ ಓಪನ್ ಆಗ್ತಾ ಇಲ್ಲ ಅಂತಂದರೆ ಕೂಡ ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿ, ನಾನು ಕಾಲಲ್ಲಿ ಇದ್ಕೊಂಡು ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ 1 ರೂಪಾಯಿ ಚಾರ್ಜಸ್ ಮಾಡಲ್ಲ, ಫ್ರೀಯಾಗಿರುತ್ತೆ. ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನಾವು ಗ್ಯಾರಂಟಿಯಾಗಿದ್ದೀವಿ. ನಮಗೆ ಕಾಲ್ ಮಾಡಬೇಕು, ನಮಗಿಂದನೇ ನಿಮಗೆಲ್ಲ ಕೂಡ ಉಪಯೋಗ ಆಗುತ್ತೆ. ಓಕೆ ಸ್ನೇಹಿತರೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಪ್ನ ಲಿಂಕ್ ಕಳಿಸಿದ ತಕ್ಷಣ ಏನು ಮಾಡಬೇಕು ಅನ್ನೋದು ಈಗ ತೋರಿಸ್ತೀನಿ, ಮತ್ತು ಎಷ್ಟು ರೀಚಾರ್ಜ್ ಅಮೌಂಟ್ ಬರುತ್ತೆ, ಟ್ರಾನ್ಸಾಕ್ಷನ್ ID ಯಾವ ಥರ ಚೆಕ್ ಮಾಡಬೇಕು ಎಲ್ಲ ಕೂಡ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಆ್ಯಪು ಈ ಥರ ಇರುತ್ತೆ. ಇಂಟರ್ಫೇಸ್ ಬಂದುಬಿಟ್ಟು ಆರ್ಯ ರೀಚಾರ್ಜ್ ಅಂತ ಹೇಳ್ಬಿಟ್ಟು ಅದನ್ನು ಓಪನ್ ಮಾಡ್ಕೋತಾ ಇದ್ದಂಗೆ ನಿಮಗೆ ವಾಟ್ಸಪ್ಗೆ ನಂದು ಕಡೆಯಿಂದ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೊಟ್ಟಿರ್ತೀವಿ, ಒಂದು ಲಿಂಕ್ ಕೊಟ್ಟಿರ್ತೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಆರ್ಯ ರೀಚಾರ್ಜ್ ಆ್ಯಪ್ ಈ ಥರ ಓಪನ್ ಆಗುತ್ತೆ. ಆಮೇಲೆ ಇಲ್ಲಿ ಯೂಸರ್ ನೇಮ್ ಬಂದುಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಹಾಕಿ ಕೊಟ್ಟಿರ್ತೀವಿ, ಪಾಸ್ವರ್ಡ್ ಬಂದುಬಿಟ್ಟು ನಿಮಗೆ ವಾಟ್ಸಪ್ಗೆ ಸೆಟ್ ಮಾಡಿರ್ತೀವಿ. ಆ ವಾಟ್ಸಪ್ನಲ್ಲಿ ಬಂದಿರತಕ್ಕಂಥ ಒಂದು ಪಾಸ್ವರ್ಡ್ನ ನೀವು ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆಮೇಲೆ ಓಪನ್ ಮಾಡಿಕೊಂಡು ಈ ಥರ ಇಂಟರ್ಫೇಸ್ ಇರುತ್ತೆ ಆ್ಯಪುದೊಂದು. ಎಲ್ಲ ಕೂಡ ಆರ್ಯ ರೀಚಾರ್ಜ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ಕೂಡ ಅಪ್ಡೇಟ್ ಇರ್ತವೆ. ಇದರಲ್ಲಿ ನಿಮಗೆ ಮೊದಲನೇದಾಗ ಬಂದುಬಿಟ್ಟು ಮೇಲೆ ಬ್ಯಾಲೆನ್ಸ್ ತೋರಿಸ್ತದೆ, ನೀವು ವ್ಯಾಲೆಟಲ್ಲಿ ಎಷ್ಟು ಮಾಡ್ಕೊಂಡಿರಿ, ಎಷ್ಟು ಇಲ್ಲ, ಮತ್ತು ರೀಚಾರ್ಜ್ ಎಷ್ಟಾಗಿದ್ದಾವೆ ಅನ್ನೋದು ಕೂಡ ಇದರಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೀನಲ್ಲ. ಸ್ನೇಹಿತರೆ, ಮೊದಲನೇದಾಗಿ ನೋಡಿ, ಅಲ್ಲಿ ಆ್ಯಡ್ ಮನಿ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಅಮೌಂಟ್ ಆ್ಯಡ್ ಮಾಡೋಕ್ಕೆ ಹೇಳುತ್ತೆ. ನೀವು ಎಷ್ಟಾದರೂ ಕೂಡ ಅಮೌಂಟ್ನ ಆ್ಯಡ್ ಮಾಡ್ಕೊಳ್ಳಿ. 500, 100, 200. ನೀವು ಸ್ಟಾರ್ಟಿಂಗ್ ಇದ್ದರೆ ಕಮ್ಮಿ ಹಾಕ್ಕೊತೀನಿ ಅಂದರೆ ಕಮ್ಮಿ ಹಾಕ್ಕೊಳ್ಳಿ, ಇಲ್ಲ ಅಂಗಡಿ ಇದೆ ನಮ್ಮ ಹತ್ರ ಅಂತಂದರೆ ಜಾಸ್ತಿನೇ ಹಾಕ್ಕೊಳ್ಳಿ, ಪರವಾಗಿಲ್ಲ, ಏನೂ ಪ್ರಾಬ್ಲಮ್ ಆಗೋಲ್ಲ ಇದರಲ್ಲಿ. ಯಾಕಂದರೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕಾಲ್ ಮಾಡಿದರೆ ನಾನೇ ರಿಸೀವ್ ಮಾಡ್ತೀನಿ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಸಾಲ್ವ್ ಮಾಡಿಕೊಡ್ತೀನಿ. ಇಲ್ಲಿ ಅಮೌಂಟ್ ನಾನು 500 ರೂಪಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಆ್ಯಡ್ ಮನಿ ಅಂತ ಆ್ಯಕ್ಟಿವೇಷನ್ ಮಾಡ್ತಾ ಇದ್ದಂಗೆ ನಮಗೆ ಫೋನ್ಪೇ, ಗೂಗಲ್ ಪೇನಿಂದ ಅಮೌಂಟು ವ್ಯಾಲೆಟಿಗೆ ಹಾಕ್ತೀರಾ ಅಂತ ಕೇಳುತ್ತೆ. ನೀವು ಫೋನ್ಪೇ ಇದ್ದರೆ ಫೋನ್ಪೇ ಹಾಕ್ಕೊಳ್ಳಿ, ಗೂಗಲ್ ಪೇ ಇದ್ದರೆ ಗೂಗಲ್ ಪೇ. ನೆಕ್ಸ್ಟ್ ಬಂದುಬಿಟ್ಟು ಅಮೌಂಟ್ ಆ್ಯಡ್ ಆಗ್ತಾ ಇದ್ದಂಗೆ ವಾಪಸ್ ಬಂದುಬಿಟ್ಟು ಮತ್ತು ರಿಪ್ಲೇಸ್ ಮಾಡ್ಕೊಳ್ಳಿ. ಆ್ಯಪ್ನ ಓಪನ್ ಮಾಡಿಕೊಂಡು ಮತ್ತೆ ಇಲ್ಲಿ ನೋಡಿದ್ರೆ ನಿಮ್ಮ ವ್ಯಾಲೆಟಲ್ಲಿ ಅಮೌಂಟನ್ನು ತೋರಿಸ್ತದೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ರೀಚಾರ್ಜ್, AirTel ಮತ್ತು DTH ರೀಚಾರ್ಜ್ಗಳು ಅಂತ ಕಾಣಿಸ್ತಿದೆ ಅಲ್ವಾ. ಒಂದು ನಿಮಿಷ, ಇಲ್ಲಿ ಪಿನ್ ನಂಬರ್ ಹಾಕ್ಕೊಂಡು ಮತ್ತೆ ಓಪನ್ ಮಾಡಿದ್ದೀನಿ. ಓಪನ್ ಮಾಡ್ತಾ ಇದ್ದಂಗೆ ನಿಮಗೆ ಇಲ್ಲಿ ಫೋನ್ಪೇ AirTel ರೀಚಾರ್ಜ್ ಮತ್ತು DTH ಚಲೋ ಎಲ್ಲ ತೋರಿಸ್ತಿದೆ ಅಲ್ವಾ. ಇಲ್ಲಿ ನಾನು AirTel ನಂಬರ್ಗೆ ಒಂದು ಹಾಕಿ ತೋರಿಸ್ತೀನಿ ನೋಡಿ, ನಿಮಗೆ ಯಾವ ಥರ ರೀಚಾರ್ಜ್ ಮಾಡಬೇಕು, ಆಫರ್ಗಳು ಯಾವ ಥರ ಶೋ ಆಯ್ತವೆ, ಮತ್ತು ಎಷ್ಟು ಅಮೌಂಟು ರೀಫಂಡ್ ಬರುತ್ತೆ ನಿಮಗೆ ಅನ್ನೋದು ಕೂಡ ಈ ಒಂದು ಆ್ಯಪಲ್ಲಿ. ಈ ನಂಬರ್ ಕೂಡ ನಮ್ಮದೇ ಇದೆ, ಪರ್ಸ್ನಲ್ ನಂಬರ್, ನೀವು ಕಾಲ್ ಮಾಡ್ಬೋದು. ನಿಮಗೆ ಇಲ್ಲಿ ತೋರಿಸ್ತಾ ಇದೆಯಲ್ಲ, ಇಲ್ಲಿ ಬೆಸ್ಟ್ ಆಫರ್ ಇದೆಯಲ್ಲ. ಸಾರಿ ಸ್ನೇಹಿತರೆ, ಇದು ನಂದು ಜಿಯೋ ಸಿಮ್ ಇದೆ, ನಾನು ಏರ್ಟೆಲ್ಗೆ ಹಾಕ್ತಾಯಿದ್ದೀನಿ, ಅದಕ್ಕೋಸ್ಕರ ತೊಗೋತಾ ಇಲ್ಲ. ಈ ಥರ ಏನೇ ಪ್ರಾಬ್ಲಮ್ನಿಂದ ನೀವು ಕೂಡ ವಾಪಸ್ ಬರ್ಬೋದು. ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಸಿಮ್ ಯಾವುದು ಅಂತ ಹೇಳ್ಬಿಟ್ಟು, ಆ ಟೈಮಲ್ಲಿ ನೀವು ಏರ್ಟೆಲ್ ಮಾಡೋಕ್ಕೆ ಹೋದರೂ ಕೂಡ ಸಿಮ್ಮು ತೊಗೊಳ್ಳಲ್ಲ ರೀಚಾರ್ಜ್. ಓಕೆನಾ. ಇಲ್ಲಿ ನಾನು ಅದೇ ನಂಬರ್ ಮತ್ತೆ ಹಾಕ್ತಾಯಿದ್ದೀನಿ. ಇಲ್ಲಿ ಆಫರ್ಸ್ ಅಂತ ಪ್ಲ್ಯಾನ್ ಇದೆಯಲ್ಲ, ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಈ ಥರ ಒಂದು ಪ್ಲ್ಯಾನ್ಸ್ ಎಲ್ಲ ಕೂಡ ತೋರಿಸ್ತದೆ. ಓನ್ಲಿ ನೆಟ್ ಪ್ಯಾಕ್ ಎಷ್ಟಿದೆ ಮತ್ತು ಟಾಪ್ ಅಪ್ ಎಷ್ಟಿದೆ ಅಂತ ಕೂಡ ತೋರಿಸ್ತದೆ. ನೀವು ವಾಪಸ್ ಬಂದುಬಿಟ್ಟು ನೆಕ್ಸ್ಟು ನೋಡಿಬಿಟ್ಟು ರೀಚಾರ್ಜ್, DTH ರೀಚಾರ್ಜ್ ಕೂಡ ಇಲ್ಲಿ ತೋರಿಸ್ತಾಯಿದೆ. ಸನ್ ಡೈರೆಕ್ಟು, ಟಾಟಾ ಸ್ಕೈ ಎಲ್ಲನೂ ಕೂಡ ಶೋ ಆಯ್ತದೆ. ಅಲ್ಲಿಂದ ಕೂಡ DTH ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ 10 ರೂಪಾಯಿ ಕಮಿಷನ್ ಬರುತ್ತೆ. ಇಲ್ಲಿ ನೋಡಿ DTH ಆಫರ್ಸ್, ಒಂದು ವೇಳೆ ಕಾಲ್ ಮಾಡಬೇಕು ಕಸ್ಟಮರ್ಗೆ, ನಮಗೆ TV ಚಾನಲಲ್ಲಿ ವ್ಯತ್ಯಾಸ ಇದೆ, ಏನೋ ಪ್ರಾಬ್ಲಮ್ ಇದೆ ಅಂತಂದರೆ ಇಲ್ಲಿ ಅವ್ರ ಕಂಪ್ನಿ ನಂಬರ್ಗಳು ಕಾಣಿಸ್ತಾ ಇದೆ, ನಮ್ಮ DTH ರೀಚಾರ್ಜ್ಗಳು ಕಸ್ಟಮರ್ ನಂಬರ್ಗಳು. ಏನೂ ಪ್ರಾಬ್ಲಮ್ ಆಗೋಲ್ಲ. ಅಪೋಸ್ ನಿಮಗೆ ಆಫರ್ಗಳು ಬೇಕಿದ್ದಾವೆ ಅಥವಾ ನಿಮಗೆ ಆದಂಥ ಸ್ವಂತ ಆಫರ್ಗಳು ಇದು ಮಾಡ್ಕೋಬೇಕಂದ್ರೆ ಇವರಿಗೆ ಕಾಲ್ ಮಾಡ್ಬೋದು. ಬ್ಯಾಕ್ ಬನ್ನಿ. ಈ ಆ್ಯಪಲ್ಲಿ ಲಾಸ್ಟಲ್ಲಿ ನಿಮಗೆ ಮೆನು ಮತ್ತು ರಿಪೋರ್ಟ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ,
ಈ ಮೆನು ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಇಷ್ಟಕ್ಕೆ ಮುಂಚೆ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇಲ್ಲಿ ನಿಮಗೆ ಎಷ್ಟು ರೀಚಾರ್ಜ್ ಸಕ್ಸಸ್ ಆಗಿದ್ದಾವೆ ಮತ್ತು ಎಷ್ಟು ರೀಚಾರ್ಜ್ ಫೇಲ್ ಆಗಿದ್ದಾವೆ ಅಥವಾ ಪೆಂಡಿಂಗ್ ಎಷ್ಟು ಬಂದಿದ್ದಾವೆ, ರೀಫಂಡ್ ಎಷ್ಟು ಬಂದಿದೆ ಅಂತ ತೋರಿಸ್ತದೆ. ಇಲ್ಲಿ ಟುಡೇ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಒಂದು ದಿನದಲ್ಲಿ ನೀವು ಎಷ್ಟು ಅಮೌಂಟ್ ಆ್ಯಡ್ ಮಾಡಿದ್ರಿ, ಎಷ್ಟು ರೀಚಾರ್ಜ್ ಮಾಡಿದ್ರಿ, ಎಷ್ಟು ಕಮಿಷನ್ ಬಂದಿದೆ ಎಲ್ಲ ಟೋಟಲು ಕೂಡ ಇಲ್ಲೇ ತೋರಿಸ್ತದೆ. ನಾನು ಇವಾಗ ನಿಮಗೆ ಟುಡೇ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇವತ್ತು 8ನೇ ತಾರೀಕು 1ನೇ ತಿಂಗಳು 2025ರಲ್ಲಿ ತೋರಿಸ್ತಿದ್ದೀನಲ್ಲ. ಓಪನಿಂಗ್ ಬ್ಯಾಲೆನ್ಸು 264 ರೂಪಾಯಿ ಇದು, 5,000 ರೂಪಾಯಿ ಆ್ಯಡ್ ಮಾಡಿದ್ದೀನಿ. 448 ರೂಪಾಯಿ ರಿಚಾರ್ಜ್ಗಳಾಗಿದ್ದಾವೆ, ಅಂದರೆ 2 ರಿಚಾರ್ಜ್ ಮಾಡಿದ್ದೀನಿ. 6 ರೂಪಾಯಿ ಕಮಿಷನ್ ಆಗಿದೆ. ಉಳ್ಕಿದ ಬ್ಯಾಲೆನ್ಸ್ ನಾನು ವ್ಯಾಲೆಟಲ್ಲಿ ಎಷ್ಟಿದೆ ಅನ್ನೋದು ಕೂಡ ತೋರಿಸ್ತಿದೆ. ಮತ್ತು ಈ ಕಡೆ ಟ್ರಾನ್ಸಾಕ್ಷನ್ ರಿಪೋರ್ಟ್ ಮೇಲೆ ಕ್ಲಿಕ್ ಸಾರಿ ಸ್ನೇಹಿತರೆ, ಅಲ್ಲಿ ರಿಚಾರ್ಜ್ ಅಮೌಂಟಲ್ಲಿ ನಂಬರ್ಗಳು ಶೋ ಆಗ್ತಾಯಿದೆ, ಅದಕ್ಕೆ ನಾನು ರೀಫಂಡ್ ಬಂದುಬಿಟ್ಟೆ. ನಿಮ್ಗೆ ಏನೇ ವ್ಯತ್ಯಾಸ ಕಾಣಿಸಿದ್ರೆ, ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿದರೆ ನಿಮಗೆ ಲಿಂಕ್ ಕಳಿಸ್ತೀನಿ.